ರುಚಿಕರವಾದ ಮನೇಲೇ ಮಾಡೋವಂಥ ಸ್ಪೆಷಲ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಬೆಣ್ಣೆಹಣ್ಣು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಬೆಣ್ಣೆ ಥರ ಸಾಫ್ಟ್ ಆಗಿದ್ದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಹಾಗೆ ತಿಂದರೆ ಚೆನ್ನಾಗಿರೋದಿಲ್ಲ. ಯಾವ ರೀತಿ ನಾವು ತಿನ್ನಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ ನಾವು ಬೆಣ್ಣೆಹಣ್ಣು ತಿರುಳನ್ನ ಸ್ಪೂನಲ್ಲಿ ತಗೊಂಡು ಎತ್ತಿಟ್ಕೊಳ್ಬೇಕು. ಜೊತೆಗೆ 1 ಕಪ್ಪು ಹಾಲು ಎತ್ತಿಟ್ಕೊಬೇಕು. ಜೊತೆಗೆ 1 ಕಪ್ಪು ಶುಗರ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. 1 ಸ್ಪೂನ್ ಅಷ್ಟು ಹನಿ ಹಾಕೊಳ್ಳಿ. ಒಂದು 5-6 ಐಸ್ ಕ್ಯೂಬ್ಸ್ನ ಜೊತೆಗೆ ತೆಗೆದಿಟ್ಕೊಂಡು ಎಲ್ಲನೂ ಸೇರಿಸಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ನಿಮಗೆ ರೆಡಿ ಆಗುತ್ತೆ ಬೆಣ್ಣೆಹಣ್ಣಿನ ಮಿಲ್ಕ್ ಶೇಕ್. ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎವ್ರಿಡೇ ಸಮ್ಮರ್ ಬರ್ತಾ ಇರೋದ್ರಿಂದ ನಮಗೆಲ್ಲರಿಗೂ ಸುಸ್ತಾಗ್ತಿದೆ. ತುಂಬ ಬಿಸಿಲಿಂದ ತಡ್ಕೊಳಕ್ಕಾಗದೇ ಇರೋಷ್ಟು ಹೈಡ್ರೇಟಿಂಗ್ ಆಗಿ ನಾವು ತುಂಬಾ ಸುಸ್ತಾಗೋದ್ರ ಜೊತೆಗೆ ಡಿಹೈಡ್ರೇಷನ್ ತುಂಬಾ ಜಾಸ್ತಿ ಆಗ್ತಿದೆ ಎಲ್ಲರಲ್ಲೂ. ಈ ಬೆಣ್ಣೆಹಣ್ಣಿನ ಜ್ಯೂಸ್ ಕುಡಿದ್ರೆ ಎಲ್ರಿಗೂ ತಂಪಾಗಿರೋದ್ರ ಜೊತೆಗೆ ಮುಖ ಕಾಂತಿಯುತವಾಗಿ ಹೊಳಿತಾ ಇರುತ್ತೆ. ಮಕ್ಕಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಮಕ್ಕಳಿಗೂ ಕೊಡಿ, ನೀವು ಕುಡೀರಿ. ಇದು ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ.